ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೆ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಮುರಳಿ ವೈದೇಹಿನ ಬಿಡಕ್ಕೆ ಅಂತ ಹೋಗ್ತಾ ಇರ್ತಾನೆ. ಇನ್ನೇನು ಕಾರ್ ತೆಗಿಬೇಕು ಅಷ್ಟೊತ್ತಿಗೆ ಸಿದ್ಧಾರ್ಥ್ ಮತ್ತು ದಶರಥ ಇಬ್ಬರೂ ಸಹ ಕಾರಲ್ಲಿ ಬಂದುಬಿಡ್ತಾರೆ. ಬಂದುಬಿಟ್ಟು ಎಲ್ಲರೂ ಕಾರಿಂದ ಇಳಿದಾಗ ಈ ಕಡೆ ಮುರಳಿ ಕೇಳ್ತಾ ಇರ್ತಾನೆ, ಎಲ್ಲ ಆರಾಮಾಗಿ ಬಂದಿದ್ದೀರಾ, ಏನು ತೊಂದರೆ ಆಗಲಿಲ್ವಾ, ಪ್ರಯಾಣ ಚೆನ್ನಾಗಿತ್ತಾ ಅಂತ ಕೇಳ್ತಾ ಇರಬೇಕಾದ್ರೆ ದಶರಥ ಏನೂ ತೊಂದರೆ ಆಗಿಲ್ಲ ಬಾವ, ಚೆನ್ನಾಗೇ ಬಂದ್ವಿ ಅಂತ ಹೇಳ್ಬಿಟ್ಟು ವೈದೇಹಿ ಮುಖ ನೋಡ್ಬಿಟ್ಟು ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ, ಬಟ್ ಇವ್ರನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುರಳಿ ಹೇಳ್ತಾನೆ, ಇವರು ಬೇರೆ ಯಾರೂ ಅಲ್ಲ, ವಿಮಲಂಗೆ ಆಕ್ಸಿಡೆಂಟ್ ಆದಾಗ ಅಡ್ಮಿಟ್ ಆಗಿದ್ರಲ್ಲ, ಅವಾಗ ನೋಡ್ಕೊಂಡಿದ್ದ ನರ್ಸು ವೈದೇಹಿ ಅಂತ. ಇವತ್ತು ಮಾವನವರು ಬಿದ್ದು ಏಟ್ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ಡಾಕ್ಟ್ರು ಹುಡ್ಕೊಂಡು ಹೋದೆ, ಬಟ್ ಅವ್ರು ಇರಲಿಲ್ಲ, ನರ್ಸ್ ಸಿಕ್ಕಿದ್ರು, ಕರ್ಕೊಬಂದೆ, ಇವರಿಂದ ನಮಗೆ ತುಂಬ ಉಪಕಾರ ಆಯಿತು ಅಂತ ಅಂದಾಗ ದಶರಥ ಟೆನ್ಷನ್ ಮಾಡಿಕೊಂಡು, ಅಪ್ಪ ಏನಾಯ್ತಪ್ಪ, ಯಾಕಪ್ಪ ಬಿದ್ರಿ ಅಂತ ಹೋದಾಗ ತಾತ ಶಿವನಾರಾಯಣ್ ಹೇಳ್ತಾ ಇರ್ತಾರೆ, ಟೆನ್ಷನ್ ತಗೋಬೇಡಿ, ಯಾರೂ ಏನೂ ಆಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು, ತಾತ ಬನ್ನಿ ಹಾಸ್ಪಿಟ್ಲಿಗೆ ಹೋಗ್ಬಿಡೋಣ ಬೇಡ ಅಂತ ಅಂದಾಗ, ಇಲ್ಲ ಕಣೋ ಏನೂ ಆಗಿಲ್ಲ, ಈಗಷ್ಟೇ ಬಂದಿದ್ದೀರಾ, ಯಾಕೆಲ್ಲ ಟೆನ್ಷನ್ ತಗೋತಿದ್ದೀರಾ, ಸುಮ್ಮನಿರಿ, ನಾನೊಂದು 2 ದಿನ ಅಷ್ಟೇ, ಆಮೇಲೆ ಹುಷಾರಾಗುತ್ತೆ ಅಂತ ಸಮಾಧಾನ ಮಾಡ್ತಾ ಇರ್ತಾರೆ. ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ, ಯಾರೂ ಟೆನ್ಷನ್ ತಗೋಬೇಡಿ, ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ, ಹಾಗೆ ಮೆಡಿಸನ್ನು ಸಹ ಕೊಟ್ಟಿದ್ದೀನಿ, ಶುಗರ್ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಏನೂ ಆಗಲ್ಲ, 2-3 ಡೇಸಲ್ಲಿ ಆ ಎಲ್ಲ ಒಣಗೋಗುತ್ತೆ, ಇಲ್ಲೆಲ್ಲ ಹುಷಾರಾಗುತ್ತೆ, ನೀವೇನು ಟೆನ್ಷನ್ ತಗೋಬೇಡಿ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ, ತುಂಬ ಥ್ಯಾಂಕ್ಸ್ ನಿಮ್ಮಿಂದ, ಅವತ್ತು ನೋಡಿದರೆ ಅಷ್ಟು ದೊಡ್ಡ ಸಹಾಯ ನಮಗೆ ಮಾಡಿದ್ರಿ, ನೀವು ಎಲ್ಲೋಗಿದ್ರಿ, ನಿಮ್ಮ ಋಣ ನಮ್ಮ ಮೇಲೆ ತುಂಬಾ ಇದೆ, ಇವಾಗ ನೋಡಿದರೆ ಈ ಹೆಲ್ಪು ಮಾಡಿದ್ದೀರಾ ಅಂತ ಅನ್ಬೇಕಾದ್ರೆ ವೈದೇಹಿ ಅವ್ರ ಮುಖನ ನೋಡ್ತಾ ಇರ್ತಾಳೆ. ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ತುಂಬ ಥ್ಯಾಂಕ್ಸ್ ಆಂಟಿ, ಅವತ್ತು ಅಮ್ಮನಿಗೆ ಎಷ್ಟು ಹೆಲ್ಪ್ ಮಾಡಿದ್ರಿ, ಇವಾಗ ನೋಡಿದರೆ ತಾತನಿಗೂ ಸಹ ಹೆಲ್ಪ್ ಮಾಡಿದ್ದೀರಾ, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಅಂದಾಗ ನೀವೆಲ್ಲ ದೊಡ್ಡ ಮಾತಾಡ್ತಿದ್ದೀರಾ, ನನಗೆ ತುಂಬ ಮುಜುಗರ ಆಗ್ತಾ ಇದೆ, ನನ್ನ ಕರ್ತವ್ಯನ ನಾನು ಮಾಡಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು, ಟೈಮ್ ಆಗುತ್ತೆ ನಾನು ಹೊರಡ್ಲಾ ಬರ್ತೀನಿ ಅಂತ ಅಂದ್ಬಿಟ್ಟು ವೈದೇಹಿ ಹೊರಟು ಕಾರ್ ಹತ್ರ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ತನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾರದನು ಸಹ ಕಾರಿಂದ ಇಳಿದ್ಬಿಟ್ಟು ಬ್ಯಾಗ್ ಎಲ್ಲ ತೊಗೊಂಡು ಬರ್ತಾ ಇರ್ತಾಳೆ. ಬಂದ ತಕ್ಷಣ ವೈದೇಹಿನ ನೋಡಿಬಿಟ್ಟು ಅವಳಿಗೂ ಸಹ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ. ಈ ಕಡೆ ವೈದೇಹಿನೂ ಸಹ ಹೆದರ್ಕೋತಾ ಇರ್ತಾಳೆ. ಅವತ್ತು ಐಸ್ ಕ್ರೀಮ್ ಪಾರ್ಲರ್ನೇ ನೋಡಿ ವೈದೇಹಿನ ನೆನಪಿಸ್ಕೋತಾ ಇರ್ತಾಳೆ. ಮುರಳಿ, ನೀನು ಇಲ್ಲೇ ಇದ್ಬಿಡು, ಈ ಕ್ಷಣ ನಮ್ಮದಾಗಿರುತ್ತೆ, ನೀನು ಎಲ್ಲೂ ಹೋಗಬೇಡ, ಮನೆಗೆ ಹೋಗಬೇಡ ಅಂತ ಹೇಳಿದ ಮಾತೆಲ್ಲನೂ ಸಹ ಶಾರದಾ ನೆನಪಿಸ್ಕೋತಾ ಇರ್ತಾಳೆ. ಹಾಗೆ ಮಾರ್ಕೆಟಲ್ಲಿ ವೈದೇಹಿ ಜೊತೆ ಜಗಳ ಆಡಿದ್ದು ಸಹ ನೆನಪಾಗ್ತಾ ಇರುತ್ತೆ. ನೀನು ಎಂಥ ಬಜಾರಿ ಅಂತ ಗೊತ್ತು, ನಿನ್ನಿಂದ ಮನೆ ಎಲ್ಲ ನೆಮ್ಮದಿನೇ ಹಾಳಾಗಿದೆ ಅಂತ ವೈದೇಹಿ ಶಾರದನ ಒಂದಿನ ಬೈದಿರ್ತಾಳೆ. ಅದೆಲ್ಲ ಇಬ್ಬರು ನೆನಪಿಸ್ಕೋತಾ ಇರ್ತಾರೆ. ಆಗ ವೈದೇಹಿ ಹೇಳ್ತಾಳೆ, ನೀವಾ ಅಂತ ಶಾರದಾ ಕೇಳಿದಾಗ, ನಾನು ನರ್ಸ್ ಆಯಿತಾ ಬಂದಿದ್ದೆ, ಕೆಲಸ ಮುಗೀತು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಬಿಡ್ದಲೆ ಕೈನ ಅಡ್ಡ ಹಾಕೋಬಿಡ್ತಾಳೆ. ಅಷ್ಟೊತ್ತಿಗೆ ಮುರಳಿಗೂ ಸ್ವಲ್ಪ ಟೆನ್ಷನ್ ಆಗ್ತಿರುತ್ತೆ. ಶಾರದಾ, ಹೋಗು, ನೀನು ಮಾವ ಕರಿತಿದ್ದಾರೆ, ಅವರಿಗೆ ಟೈಮ್ ಆಯಿತು, ಅವ್ರನ್ನ ಕಳಿಸ್ಕೊಡ್ತೀನಿ ಅಂತ ಅಂದಾಗ ತನ್ನ ಮನಸ್ಸಲ್ಲಿ ಶಾರದಾ ಹೇಳ್ಕೊತಾ ಇರ್ತಾಳೆ, ಅಲ್ಲ ಇವರು ಮನೆವರೆಗೂ ಕರ್ಕೊಬಂದಿದ್ದಾರೆ, ಅವತ್ತೇ ಹೇಳಿದ್ದೀನಿ ಅಮ್ಮನಿಗೆ, ನೀವು ದ್ರೋಹ ಮಾಡಬೇಡಿ, ವಿಮಲಮ್ಮ ತುಂಬ ಒಳ್ಳೆಯವರು ಅಂತ ಹೇಳಿದ್ದೀನಿ, ಆದರೂ ಸಹ ಇಷ್ಟೊಂಥರ ಮುಂದುವರೆದಿದ್ದಾರೆ, ಇದನ್ನು ಮನೆಯವರಿಗೆ ನಾನು ಹೇಳಲೇಬೇಕು, ಇಲ್ಲಾಂದರೆ ಏನಾಗುತ್ತೋ ಏನೋ ಗೊತ್ತಿಲ್ವಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಅವಳೊಳಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಕೋಪ ಮಾಡ್ಕೊಂಡು ಹಾಗೆ ಕಣ್ಣೀರು ಹಾಕ್ಕೊಂಡು ವೈದೇಹಿ ಕೈನ ಹಿಡ್ಕೊಬಿಡ್ತಾಳೆ. ಈ ಕಡೆ ವೈದೇಹಿಗೂ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಮುರಳಿ ಸಹ ಶಾಕ್ ಆಗಿ ಶಾರದನ ನೋಡ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ಕೊಂಡು ಎಲ್ಲರ ಮುಂದೆ ತಂದು ನಿಲ್ಲಿಸಿದಾಗ ತಾತ ಶಿವನಾರಾಯಣ್ ಕೇಳ್ತಾ ಇರ್ತಾರೆ, ಏನಮ್ಮ ಆಗಿದೆ ನಿನಗೆ, ಯಾಕೆ ಅವ್ರನ್ನ ಕೈ ಹಿಡ್ಕೊಂಡು ಬರ್ತಾ ಇದೆಯಾ ಈ ಥರ ಅಂದಾಗ ದಶರಥನ ಕೋಪ ಮಾಡಿಕೊಂಡು, ನೀನು ಈ ಥರ ಅವಮಾನ ಮಾಡಬಾರ್ದಿತ್ತು, ಯಾರ ಕೈ ಹಿಡ್ಕೊಂಡಿದ್ಯಾ ಅಂತ ನಿನಗೆ ಗೊತ್ತೇನಮ್ಮ ಅಂತ ಕೇಳ್ತಾ ಇರಬೇಕಾದ್ರೆ ಈ ಕಡೆ ಶಾರದಾ ಹೇಳ್ತಿರ್ತಾಳೆ, ಗೊತ್ತು, ನನಗೆ ಚೆನ್ನಾಗಿ ಗೊತ್ತು, ಎಲ್ಲರಿಗಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು, ಇವರು ಬರೀ ನರ್ಸ್ ಮಾತ್ರ ಅಲ್ಲ, ಇನ್ನೊಂದು ಪಾತ್ರನೂ ಸಹ ಮಾಡ್ತಾರೆ, ಅದು ಯಾವ ಪಾತ್ರ ಯಾರ ಜೊತೆ ಮಾಡ್ತಾರೆ ಅಂತ ನೀವು ಇವ್ರನ್ನ ಕೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ವಿಮಲನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ಮನೆಯವರೆಲ್ಲರೂ ಸಹ ವೈದೇಹಿ ಮುರಳಿನ ನೋಡ್ತಾ ಇರ್ತಾರೆ. ಈ ಕಡೆ ತುಂಬ ಶಾಕ್ ಆಗಿ ಹಾಗೆ ಆತಂಕದಿಂದ ಕೇಳ್ತಾ ಇರ್ತಾಳೆ ವಿಮಲ, ಏನಂತ ಹೇಳ್ತಿದ್ದೀಯ ಶಾರದಾ, ಯಾರನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ತಾ ಇದೆಯಾ, ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಅನ್ಬೇಕಾದ್ರೆ ಶಾರದಾ ಕೋಪ ಮಾಡ್ಕೊಂಡು, ಹೌದಮ್ಮ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ, ಆದರೆ ನನ್ನ ಬಾಯಲ್ಲಿ ಕೇಳೋಕ್ಕಿಂತ ಮುಂಚೆ ಇಲ್ಲಿ ನಿಂತಿದ್ದಾರಲ್ಲ ಇವರಿಬ್ಬರನ್ನ ಪ್ರಶ್ನೆ ಮಾಡಿ ಕೇಳಿ, ನಿಮಗೆಲ್ಲ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಮುರಳಿ ಬಾಯಿ ಮೇಲೆ ಬೆರಳಿಟ್ಕೊಂಡು ಹಾಗೆ ಶಾರದಾನ ನೋಡ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಮುರಳಿ ಮುಖ ನೋಡಿಕೊಂಡು, ಹೇಳಿ ಸರ್, ಯಾಕೆ ಸರ್ ಸುಮ್ಮನೆ ನಿಂತಿದ್ದೀರಾ, ನಿಮ್ಮವ್ರನ್ನ ಎಲ್ಲರ ಮುಂದೆ ಪರಿಚಯ ಮಾಡಿಕೊಡಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಕೋಪ ಮಾಡಿಕೊಂಡು ಜ್ಯೋತಿಕಾ, ಶಾರದಾ ಏನು ಮಾವನ ಈ ಥರ ಕ್ವಶನ್ ಮಾಡ್ತಾ ಇದೆಯಾ, ನಿನಗೇನು ಅತಿ ಆಯಿತು, ನಿಂದು ಯಾವಾಗಲೂ ಬರೀ ಇದೇ ಆಯಿತು, ಅವ್ರ್ಯಾಕೆ ನೀನು ಕೇಳಿದ್ಕೆಲ್ಲ ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಅಟ್ಲೀಸ್ಟ್ ಏನು ಹೇಳಬೇಕು ಅಂತ ಇದೆಯಾ ಅದನ್ನಾದರೂ ಸರಿಯಾಗಿ ಹೇಳು, ಡಿಸ್ಕಸ್ಟಿಂಗ್ ಅಂತ ಬೈತಾ ಇರ್ತಾಳೆ. ಆವಾಗ ಶಾರದಾ ಕೋಪ ಮಾಡಿಕೊಂಡು ಮುರಳಿನ ನೋಡಿಕೊಂಡು ಬೈತಾ ಇರ್ತಾಳೆ, ಮಾತಾಡಿ ಸರ್, ಯಾಕೆ ಮಾತಾಡ್ತಾ ಇಲ್ಲ, ಅವತ್ತೇ ಹೇಳ್ದೆ ನೀವಿಬ್ಬರು ಇನ್ನೊಂದು ಸಲ
ಒಟ್ಟಿಗೆ ನನ್ನ ಕಣ್ಣಿಗೆ ಏನಾದರೂ ಕಾಣಿಸ್ಕೊಂಡ್ರೆ ನಾನು ಎಲ್ಲರಿಗೂ ಸತ್ಯನ ಮನೆ ಜೊತೆ ಹೇಳ್ಬೇಕಾಗುತ್ತೆ ಅಂತ ಹೇಳಿದೆ. ಆದರೆ ನೀವು ಕಿವಿಗೆ ಹಾಕ್ಕೊಳ್ಳಿಲ್ಲ ಅಲ್ವಾ, ಏನಾದರೂ ಮಾಡ್ಕೊಳ್ಳಿ ಅಂತ ಸುಮ್ಬಿಟ್ರೆ. ಆದರೆ ಇವತ್ತು ನನ್ನ ಕೈಗೆ ಸಿಗಾಕೊಂಡಿದ್ದೀರಾ, ಇಬ್ಬರು ಒಟ್ಟಿಗೆ ಬಂದಿದ್ದೀರಾ, ಅದರಲ್ಲೂ ಮನೆಗೆ ಕರ್ಕೊಬರೋವಷ್ಟು ಧೈರ್ಯ ಮಾಡಿದ್ದೀರಾ. ಮಾತಿಗೂ ವಿಮಲಮ್ಮ ದೇವತೆ, ನನ್ನ ಹೆಂಡ್ತಿ ದೇವತೆ ದೇವತೆ ಅಂತ ಹೇಳ್ತಾ ಇದ್ರಿ. ಅಂಥ ದೇವತೆಗೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಸರ್ ಮೋಸ ಮಾಡಿದ್ದಕ್ಕೆ? ಈ ಥರ ಮೋಸ ಮಾಡ್ತಾ ಇದ್ದೀರಲ್ಲ, ಹೇಗಾದರೂ ಮನಸ್ಸು ಬರ್ತಿದೆ ನಿಮಗೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ಕೇಳಿಕೊಂಡು ಈ ಕಡೆ ವಿಮಲನಿಗೆ ತುಂಬ ಶಾಕ್ ಆಗ್ತಿರುತ್ತೆ. ಹಾಗೆ ತಾತ, ದಶರಥ, ಸುಮಿತ್ರ ಎಲ್ಲರೂ ಸಹ ಶಾಕಾಗಿ ಹಾಗೆ ಮುಖನ ನೋಡ್ತಾ ಇರ್ತಾರೆ. ಅವಾಗ ತುಂಬ ಕೋಪ ಮಾಡ್ಕೊಂಡು ಹಾಗೆ ಬೇಜಾರು ಮಾಡಿಕೊಂಡು ನೀನು ಏನು ಮಾತಾಡ್ತಿದ್ದೀಯ ಅಂತ ನಿನಗೆ ಗೊತ್ತಾ ಅಂತ ವಿಮಲ ಬೈತಾ ಇರ್ತಾಳೆ. ಅದಾದರೂ ಸರಿಯಾಗಿ ಹೇಳು, ಮುರಳಿ ಮತ್ತು ವೈದೇಹಿ ಅಂತ ಅಂದಾಗ ಅದನ್ನೇ ಮೇಡಮ್ ನಾನು ಹೇಳ್ತಾ ಇರೋದು, ಮುರಳಿ ಮತ್ತು ವೈದೇಹಿ ಇವರಿಬ್ಬರೇ ಈ ಸರ್ರು ಈ ಮೇಡಮ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ವಿಮಲ ತುಂಬ ಶಾಕಾಗಿ ಕೂತ್ಕೊಬಿಡ್ತಾಳೆ. ಹಾಗೆ ಶಿವನಾರಾಯಣ, ಹಾಗೆ ದಶರಥ, ಸುಮಿತ್ರ ಎಲ್ಲರೂ ಸಹ ಪ್ರತಿಯೊಬ್ಬರು ಸಹ ಶಾಕಾಗಿ ಮುರಳಿ ಮತ್ತು ವೈದೇಹಿನ ನೋಡ್ತಾ ಇರ್ತಾರೆ. ಅವರಿಬ್ಬರಿಗೂ ಸಹ ತುಂಬ ಶಾಕಾಗಿ ಒಳಗಡೆ ಮುಜುಗರ ಆಗ್ತಾ ಇರುತ್ತೆ. ಆವಾಗ ಮತ್ತೆ ವಿಮಲ ಏನು ಹೇಳ್ತಾ ಇದೆಯಾ ಅಂತ ಅಂದಾಗ, ಹೌದು ನಾನೇ ಇವರಿಬ್ಬರನ್ನು ಒಟ್ಟಿಗಿರೋದನ್ನು ನೋಡಿದ್ದೀನಿ, ಹಾಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಈ ಥರ ಐಸ್ ಕ್ರೀಮ್ ಪಾರ್ಲರಲ್ಲಿ ಐಸ್ ಕ್ರೀಮ್ ತಿಂತಿದ್ರು. ಅವಾಗ ವೈದೇಹಿಯವರು ಎಷ್ಟು ಸ್ವೀಟಾಗಿದೆ ಅಲ್ವಾ ಐಸ್ ಕ್ರೀಮ್ ಅಂದಿದ್ದಕ್ಕೆ, ನಿನ್ನ ಥರನೇ ತುಂಬ ಸ್ವೀಟ್ ಆಗಿದೆ ಅಂತ ಈ ಸರ್ರು ಹೇಳ್ತಾ ಇದ್ರು. ಅದನ್ನೆಲ್ಲ ನಾನೇ ಕಿವಿಯಾರೆ ಕೇಳಿ ಕಣ್ಣಾರೆ ನೋಡಿ ಇವರಿಬ್ಬರಿಗೂ ವಾರ್ನ್ ಮಾಡಿದ್ದೆ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಎಲ್ಲರಿಗೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಆದರೆ ತಾತ ಶಿವನಾರಾಯಣ ಅವ್ರು ಮಾತ್ರ ತನ್ನ ಹಳಿಯನ್ನು ಬಿಟ್ಕೊಡದೆ, ಏನು ಮಾತಾಡ್ತಿದ್ದೆ ಶಾರದಾ, ಬಾಯಿ ಬಂದಾಗೆ ಮಾತಾಡಬೇಡ, ನಾನು ಕೇಳಿಸ್ಕೊತಿದ್ದೀನಿ ಅಂತ ನೀನು ಏನೇನೋ ಹೇಳಬೇಡ, ಹಾಗಾದರೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ, ಏನು ಆಧಾರ ಇದೆ, ಅದನ್ನಾದರೂ ಹೇಳು ಅಂತ ಕೇಳ್ತಾ ಇರ್ತಾರೆ. ಮತ್ತು ದಶರಥನು ಸಹ ಬಾಯ್ತಾ ಇರ್ತಾನೆ, ನೋಡು ಮುರಳಿ ಮಾವ ಎಂಥ ಜೆಂಟಲ್ ಮ್ಯಾನ್ ಅಂತ ಮನೆಯವರೆಲ್ಲರಿಗೂ ಸಹ ಗೊತ್ತು. ಐಸ್ ಕ್ರೀಮ್ ಪಾರ್ಲಲ್ಲಿ ಇವ್ರ ಜೊತೆನೇ ಐಸ್ ಕ್ರೀಮ್ ತಿಂತಿದ್ದು ಅಂತ ನೀನೇನಾದರೂ ಕಣ್ಣಾರ ನೋಡಿದ್ಯಾ? ಹಾಗಾದರೆ ಸಾಕ್ಷಿ ಕೊಡು, ಏನೇನೋ ಸುಮ್ಮನೆ ಮುರಳಿ ಮಾವ ಮೇಲೆ ಹೇಳ್ಬೇಡ ಅಂತ ನಿನಗೆ ವಾರ್ನ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದನಿಗೆ ತುಂಬ ಕೋಪ ಬರ್ತಿರುತ್ತೆ. ಅವಾಗ ಪಾರಿಜಾತ ನೋಡಿದ್ರೆ ಇವಳು ಎಷ್ಟು ಕೆಟ್ಟವಳು, ಎಲ್ಲರ ಮೇಲೂ ಯಾವ ರೀತಿ ಅಪರಾಧನೆ ಮಾಡ್ತಾ ಇದ್ದಾಳೆ, ಇವಳು ಕಣ್ಣೆ ನಮ್ಮ ಮನೆ ಮೇಲೆ ಬಿದ್ದಿರೋದು ಅಂತ ಬೈತಾ ಇರ್ತಾಳೆ. ಮತ್ತೆ ಪಾರಿಜಾತ ಹೇಳ್ತಾ ಇದ್ದಾಳೆ, ಮನೆ ಒಡೆ ಕೆಲಸನ ಮಾಡ್ತಾ ಇದ್ದಾಳೆ, ಈ ಮನೇಲಿ ಇಟ್ಕೋಬೇಡಿ ಅಂತ ನಾನು ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಲಿಲ್ಲ, ಇವಾಗ ನೋಡ್ತಾ ಇದ್ದೀರಾ ಎಷ್ಟು ತೊಂದರೆ ಮಾಡ್ತಾ ಇದ್ದಾಳೆ ಅಂತ ಅನ್ಬೇಕಾದ್ರೆ ಯಾಕೆ ನನ್ನನ್ನೆಲ್ಲ ತಪ್ಪಾಗಿ ತಿಳ್ಕೊತಿದ್ದೀರಾ, ನಾನಲ್ಲ ಈ ಮನೆ ಹೊಡಿತಾ ಇರೋದು, ಇವರಿಬ್ಬರು ನಿಂತಿದ್ದಾರಲ್ಲ ಇವರಿಬ್ಬರು ಮನೆ ಒಡೆಯೋ ಕೆಲಸ ಮಾಡ್ತಾ ಇರೋದು ಅಂತ ಮುರಳಿ ವೈದೇಹಿ ಕಡೆ ಕೈ ಮಾಡಿ ತೋರಿಸ್ತಿರ್ಬೇಕಾದ್ರೆ ಮುರಳಿಗೆ ಇನ್ನೂ ಶಾಕ್ ಆಗ್ತಾ ಇರುತ್ತೆ. ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ನಿಮ್ಮ ಕಣ್ಣಿಗೆಲ್ಲ ಮಣ್ಣರ್ಚಿ ಮೋಸ ಮಾಡ್ತಾ ಇರೋದು ಇವರಿಬ್ಬರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಯಾಕೆ ಸುಳ್ಳು ಹೇಳಿ ಅಂತ ಹೇಳ್ತಿರ್ಬೇಕಾದ್ರೆ ಮುರಳಿ, ಏನು ಶಾರದಾ ನನ್ನ ಮೇಲೆ ಈ ಥರ ದೊಡ್ಡ ಅಪರಾಧನೆ ವಹಿಸ್ತಾ ಇದೆಯಲ್ಲ, ನಿನ್ನ ಹತ್ರ ಏನು ಸಾಕ್ಷಿ ಇದೆ, ನೀನು ಯಾರನ್ನೋ ನೋಡಿ ಏನೋ ಅಂದ್ಕೊಂಡಿರ್ಬೋದು, ಅಲ್ಲ ವಿಮಲ ನೀನು ಮಗಳನ್ನ ಥರ ಇವಳನ್ನ ನೋಡಿಕೊಂಡೆ, ಆದರೆ ಇವಳು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾಳೆ, ಅಯ್ಯೋ ದೇವ್ರೆ ನಾನು ಏನು ಮಾಡಲಿ ಅಂತ ನಾಟಕ ಮಾಡೋಕ್ಕೆ ಶುರು ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಸಿದ್ಧಾರ್ಥ ಸಹ ತುಂಬ ಬೇಜಾರು ಮಾಡಿಕೊಂಡು, ಶಾರದವ್ರೆ ನಮ್ಮ ಅಪ್ಪನ ಬಗ್ಗೆ ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ನಾನು ಇದನ್ನು ಅಕ್ಸೆಪ್ಟೇ ಮಾಡಿರಲಿಲ್ಲ, ನಿಮ್ಮನ್ನು ನಾವು ಇಲ್ಲಿಟ್ಟಿದ್ವಿ ಇಚ್ಛೆ, ಆದರೆ ನೀವು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನು ಸಹ ತುಂಬ ಬೈತಾ ಇರಬೇಕಾದ್ರೆ ಶಾರದಕ್ಕೆ ಇನ್ನೂ ಸಹ ತುಂಬ ಬೇಜಾರಾಗ್ತಾ ಇರುತ್ತೆ. ಅವಾಗ ತುಂಬ ಕೋಪ ಮಾಡಿಕೊಂಡು ಇಲ್ಲಿ ಸುಮಿತ್ರಾ ಶಾರದನ ಕೆನ್ನೆಗೆ ಹೊಡೆದೇ ಬಿಡ್ತಾಳೆ. ಆವಾಗ ಮನೆಯವ್ರಿಗೆಲ್ಲರೂ ಸಹ ಶಾಕ್ ಆಗ್ತಿರುತ್ತೆ. ಜ್ಯೋತಿಕಾ ಮತ್ತು ಪಾರಿಜಾತ ತುಂಬ ಖುಷಿ ಪಡ್ತಾ ಇರ್ತಾರೆ. ಆಗ ಶಾರದನು ಸಹ ತುಂಬ ಬೇಜಾರು ಮಾಡಿಕೊಂಡು ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಸುಮಿತ್ರಾ ಹೇಳ್ತಾ ಇರ್ತಾಳೆ, ಯಾರೂ ಇಲ್ಲ ನಿನಗೆ ಗತಿ ಇಲ್ಲ ಅಂತ ನಾವು ಆಶ್ರಯ ಕೊಟ್ಟರೆ ನಮ್ಮನೆಯವ್ರ ಮೇಲೆ ನೀನು ಗೂಬೆ ಕೂರಿಸ್ತಿದ್ಯಾ ಅಂತ ಬೈತಾ ಇರ್ತಾಳೆ. ನನ್ನ ಮುಂದೆ ನಮ್ಮನೆಯವ್ರನ್ನೆಲ್ಲ ಈ ಥರ ಬೈತಾ ಇದೆಯಾ, ಎಷ್ಟೇ ಧೈರ್ಯ ಅಂತ ನಿನಗೆ ಹೇಳಿದ್ದೆಲ್ಲ ನೆನಪಿಸ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಅದೆಲ್ಲ ಕನಸಾಗಿರುತ್ತೆ. ಹಾಗೆ ಕೆನ್ನೆ ಇಟ್ಕೊಂಡು ಅಳ್ತಾ ಇರಬೇಕಾದ್ರೆ ಅಲ್ಲಿ ಸುಮಿತ್ರ ಬಂದು ಏನು ಕನಸು ಕಾಣ್ತಿದೆಯಾ, ಏನಾಯ್ತಮ್ಮ ಅಂತ ಅಂದಾಗ ಒಂದು ಕ್ಷಣ ಶಾರದಾ ಶಾಕ್ ಆಗಿಬಿಡ್ತಾಳೆ. ಹಾಗಾದರೆ ನಾನು ಇದೆಲ್ಲ ಕಂಡಿದ್ದು ಕನಸ ಅಂತ ಅಂದಾಗ ವೈದೇಹಿ ಮುರಳಿ ಅವ್ರನ್ನ ನೋಡಿ ಹಾಗೆ ಒಳ್ಳೊಳಗೆ ಸ್ಮೈಲ್ ಮಾಡ್ತಾ ಇರ್ತಾರೆ. ಆ ಕಡೆ ಇನ್ನೊಂದು ಕಡೆ ಸುಮಿತ್ರ ಹೇಳ್ತಿರ್ತಾಳೆ, ಬನ್ನಿ ಎಲ್ಲರಿಗೂ ಹಶ್ವಾಗಿದೆ, ಊಟ ಮಾಡಿರಂತೆ, ಜಲಜಾ ಊಟ ಬಡ್ಸಮ್ಮ ಅಂದ್ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾ ಇದ್ದರೆ ವೈದೇಹಿ ಮುರಳಿ ಮಾತ್ರ ಈ ಶಾರದನ್ನೇ ಗುರಾಯಿಸ್ಕೊಂಡು ನೋಡಿಕೊಂಡು ತನ್ನ ಪಾಡಿಗೆ ತಾನು ಕಾರತ್ತಿ ಹೊರಟೋಗ್ತಾ ಇರ್ತಾರೆ. ಈ ಕಡೆ ಶಾರದಾ ಯೋಚನೆ ಮಾಡ್ತಾ ಇರ್ತಾಳೆ, ಇಲ್ಲ ಇದನ್ನು ಹೀಗೆ ಬಿಟ್ಟರೆ ಸರಿ ಇರಲ್ಲ, ನಾನು ವಿಮಲ ಮನೆಗೆ ಮೋಸ ಮಾಡಲ್ಲ, ಆದರೆ ಸಾಕ್ಷಿ ಸಮೇತ ನಾನು ಇವರಿಬ್ಬರನ್ನು ಕಂಡುಹಿಡಿತೀನಿ, ಮೊದಲು ನಾನು ಸಿದ್ದವರಿಗೆ ಸಾಕ್ಷಿ ಎಲ್ಲ ತಂದಿಟ್ಬಿಟ್ಟು ಆಮೇಲೆ ನಾನು ಹೇಳ್ತೀನಿ, ಇವಾಗೇನಾದರೂ ಹೇಳಕ್ಕೆ ಹೋಯ್ತು ಅಂತಂದರೆ ದೇವಸ್ಥಾನದಲ್ಲಿ ಬೇರೆ ಆಗಿದ್ದ ನೋವಿಂದ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಮತ್ತು ಇನ್ನೊಂದು ನಾವು ನೋವು ಕೊಟ್ಟರೆ ಅವರು ತಡ್ಕೊಳಕ್ಕಾಗಲ್ಲ, ಈ ಮನೆಯೇ ಒಡೆದೋಗುತ್ತೆ, ವಿಮಲಮ್ಮನಿಗೆ ಯಾವುದೇ ರೀತಿ ನಾನು ಮೋಸ ಆಗೋಕ್ಕೆ ಬಿಡಲ್ಲ, ಆದಷ್ಟು ಸಾಕ್ಷಿನ ಕಲೆಕ್ಟ್ ಮಾಡಿ ಆಮೇಲೆ ನಾನು ಎಲ್ಲರ ಹತ್ರ ಹೇಳೋಣ ಅಂತ ತನ್ನ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾಳೆ.
ಹಾಗೆ ಅವರಿಬ್ಬರು ಕಾರ್ ಹತ್ತಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಅಲ್ಲ ಇನ್ನೊಂದು ಸಲ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ, ಕಾಣಿಸ್ಕೊಂಡ್ರೆ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ದೆ, ಆದರೂ ಸಹ ಇಷ್ಟು ಧೈರ್ಯ ಮಾಡಿದ್ದೀರಾ, ಮನೆಗೆ ಕರ್ಕೊಬರೋಷ್ಟು ಧೈರ್ಯ ಮಾಡಿದ್ದೀರಲ್ಲ ಸರ್ ನೀವು ಅಂದಾಗ, ಏನು ಮಾಡ್ತೀಯ, ನಾವೇನು ತಪ್ಪು ಮಾಡಿದ್ದೀವಿ ಅಂತ, ತಪ್ಪು ಏನು ಮಾಡಿಲ್ಲ, ನಿನ್ನ ಕೈಲಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಮುರಳಿ ಹೇಳ್ತಾ ಇರಬೇಕಾದ್ರೆ, ಈ ಥರ ಎಲ್ಲ ಅನ್ಬೇಡಿ, ಒಂದಿನಲ್ಲ ಒಂದಿನ ನಾನು ಹೇಳೇ ಹೇಳ್ತೀನಿ ಅಂತ ಶಾರದಾ ಹೇಳ್ತಾ ಇರಬೇಕಾದ್ರೆ, ಈ ಮನೆಯವ್ರಿಗೆ ನೀನು ನಮ್ಮಿಬ್ಬರನ್ನೇ ಹಿಡ್ಕೊಡ್ತೀಯ, ಅದು ಸಾಧ್ಯ ಇಲ್ಲ, ಆಫ್ಟರ್ ಆಲ್ ನೀನೊಬ್ಳು ಕೆಲಸದವಳು ಅಂತ ಅನ್ಬೇಕಾದ್ರೆ, ಹೌದು ನಾನು ಈ ಮನೆ ಕೆಲಸದವಳೇ ಇರ್ಬೋದು, ಆದರೆ ಈ ಮನೆ ಉಪ್ಪನ್ನ ತಿಂದಿದ್ದೀನಿ, ಆ ಋಣ ನನ್ನ ಮೇಲಿದೆ, ಈ ಮನೆಗೆ ಯಾರು ಸಹ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಅದನ್ನು ನಾನು ಸಹಿಸಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನಿನ್ನಿಂದ ನಮ್ಮಿಬ್ಬರನ್ನ ಇಟ್ಕೊಡೋಕ್ಕಾಗಲ್ಲ, ಏಕೆಂದರೆ ನಿನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ, ನಮ್ಮನ್ನೇನು ಮಾಡೋಕ್ಕಾಗಲ್ಲ ಅಂತ ಮುರಳಿ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಶಾರದಾ ಮಾತ್ರ ಅವರನ್ನೇ ದುಡ್ಗುಡ್ಕೊಂಡು ನೋಡ್ತಾ ಇರ್ತಾಳೆ. ಅವಾಗ ಮತ್ತೆ ಹೇಳ್ತಾ ಇರ್ತಾನೆ ಮುರಳಿ, ಅಂತ ಕೋರ್ಟಲ್ಲೇ ಸಾಕ್ಷಿ ಇಲ್ಲ ಅಂತ ಅಂದರೆ ಯಾವ ಕೇಸು ಸಹ ನಡೆಯಲ್ಲ, ಅಂಥದ್ರಲ್ಲಿ ಆಫ್ಟರ್ ಆಲ್ ನಮ್ಮಿಬ್ಬರನ್ನ ಈ ಮನೆಗೆ ಹೇಳ್ತೀಯಾ, ನಾವು ಮೋಸ ಮಾಡ್ತಿದ್ದೀವಿ ಅಂತ ಹೇಳ್ತೀಯ, ಖಂಡಿತ ಇಲ್ಲ, ಸಾಕ್ಷಿ ಆಧಾರ ಇಲ್ದಲೆ ಯಾರೂ ಸಹ ನಂಬಲ್ಲ, ಅದರಲ್ಲೂ ವಿಮಲನ ಹತ್ರ ನೀನು ಏನಾದರೂ ಹೇಳಕ್ಕೆ ಹೋದರೆ ಅವಳು ತುಂಬ ಬೇಜಾರು ಮಾಡ್ಕೊತಾಳೆ, ಅವಳು ಬೇಜಾರು ಮಾಡ್ಕೊಂಡಾದ್ರೆ ದಶರಥ ಮಾವ ಸುಮಿತ್ರ ಯಾರೂ ಬಿಡಲ್ಲ, ನಿನಗೆ ಮುಖಭಂಗ ಆಗೋದು, ಆದರೂ ನೋಡಿದೆಯಲ್ವಾ ವಿಮಲನ ಮಾತು, ಏನಾದರೂ ವಿಮಲ ಸ್ವಲ್ಪ ಬೇಜಾರು ಮಾಡಿಕೊಂಡ್ರು ಸಹ ಮನೆಯವ್ರು ಯಾರೂ ಸುಮ್ಮನೆ ಬಿಡಲ್ಲ, ನಿನ್ನನ್ನೇ ಮನೆಯಿಂದ ಗೇಟ್ ಪಾಸ್ ಕೊಟ್ಟು ಕಳಿಸ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ, ವೈದೇಹಿ ನೀನು ತುಂಬ ಚಿಕ್ಕವಳು, ನಿನಗೆ ಯಾಕೆ ದೊಡ್ಡವರಿಷ, ನಮ್ಮನ್ನು ಬೇರೆ ಮಾಡೋಕ್ಕೆ ನಿನ್ನ ಕೈಲಿ ಆಗಲ್ಲ, ನಮ್ಮದೇನು ಹೊಸ ಪರಿಚಯ ಇಲ್ಲ, ತುಂಬ ಹಳೆಯದು ಪರಿಚಯ ನಮಗೆ, ನಮ್ಮ ಪಾಡಿ ನಮ್ಮನ್ನು ಇರೋಕ್ಕೆ ಬಿಟ್ಬಿಡು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಮತ್ತೆ ಮುರಳಿ ಹೇಳ್ತಾ ಇರ್ತಾನೆ, ನೀನೇನಾದರೂ ವಿಮಲ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ಅವಾಗಲೇ ನಿನ್ನನ್ನು ಮನೆ ಬಿಟ್ಟು ಆಚೆಗೆ ಕಳಿಸ್ತಾರೆ, ಇದೆಲ್ಲ ಆಗದಿದ್ದ ಕೆಲಸ, ನೋಡ್ತಾ ಇರಿ, ಇನ್ನೂ ಸ್ವಲ್ಪ ದಿನದಲ್ಲೇ ವೈದೇಹಿನ ಈ ಮನೇಲೇ ಕರ್ಕೊಬಂದು ನನ್ನ ಜೊತೆ ನಾನು ಇಟ್ಕೋತೀನಿ, ಓಪನ್ ಚಾಲೆಂಜ್ ನಿನಗೆ, ನಡಿ ವೈದೇಹಿನ ಹೋಗೋಣ ಅಂತ ಹೋಗ್ತಾ ಇರಬೇಕಾದ್ರೆ, ನಿಂತ್ಕೊಳ್ಳಿ, ಯಾರು ಸಾಕ್ಷಿ ಇಲ್ಲ ಅಂತ ಹೇಳಿದರು, ಖಂಡಿತ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಅಂದಾಗ ವೈದೇಹಿ ಮತ್ತು ಮುರಳಿಗೆ ತುಂಬ ಶಾಕ್ ಆಗುತ್ತೆ. ಶಾಕ್ ಆಗಿ ಹಾಗೆ ಶಾರದನ ನೋಡ್ತಾ ಇರಬೇಕಾದ್ರೆ ಮತ್ತೆ ಮುರಳಿ ಕೇಳ್ತಾ ಇರ್ತಾನೆ, ಸಾಕ್ಷಿನ, ಏನು ಸಾಕ್ಷಿ ಇದೆ ಅದನ್ನು ಹೇಳು ಅಂತ ಅನ್ಬೇಕಾದ್ರೆ, ಆ ದೇವರಿದ್ದಾನೆ, ಆ ದೇವರು ಒಂದಲ್ಲ ಒಂದಿನ ನಿಮಗೆ ಶಿಕ್ಷೆ ಕೊಡ್ತಾನೆ ಅಂತ ಅಂದಾಗ ವೈದೇಹಿ ಮುರಳಿ ಇಬ್ಬರು ನಗಾಡ್ತಾ ಇರ್ತಾರೆ. ಇನ್ನು ದೇವರು ಸಾಕ್ಷಿ ಹೇಳೋಕ್ಕೆ ಬರ್ತಾನ, ನಮ್ಮಿಬ್ಬರ ವಿರುದ್ಧ ದೇವರು ಬರ್ತಾನೆ ಸಾಕ್ಷಿ ಹೇಳೋಕ್ಕೆ, ಅದನ್ನು ನೀನು ನಂಬ್ಕೊಂಡಿದ್ದೀಯಾ, ಖಂಡಿತ ಇದೆಲ್ಲ ಆಗದಿದ್ದ ಮಾತು, ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ಹೋಗಮ್ಮ ಅಂತ ಅನ್ಬೇಕಾದ್ರೆ, ನೋಡಿ ನೀವು ಮಾಡೋದು ತಪ್ಪು ನನ್ನ ಕಣ್ಣಿಗೆ ಕಾಣ್ತಿದೆ, ಆದರೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಆದರೆ ಒಂದಲ್ಲ ಒಂದು ದಿನ ಆ ದೇವ್ರ ರೂಪದಲ್ಲೇ ಬಂದು ಸಾಕ್ಷಿ ಹೇಳೇ ಹೇಳ್ತಾನೆ ಆ ದೇವರು ಅಂತ ಅನ್ಬೇಕಾದ್ರೆ, ಓ ಹೌದಾ, ಹಾಗಾದರೆ ಆದಷ್ಟು ಬೇಗ ಹೋಗಿ ದೇವ್ರ ಭಜನೆ ಮಾಡು, ಬಂದರೂ ಬರ್ಬೋದು, ನಮಗೆ ಇವಾಗ ತುಂಬ ಕೆಲಸ ಇದೆ, ಬಾ ವೈದೇಹಿ ಹೋಗೋಣ ಅಂತ ಅಂದ್ಬಿಟ್ಟು ಕಾರ್ ಹೊತ್ಕೊಂಡು ವೈದೇಹಿ ಕರ್ಕೊಂಡು ಹೋಗೇ ಬಿಡ್ತಾನೆ. ಇನ್ನೊಂದು ಕಡೆ ಶಾರದಾ ಕೋಪ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಒಳಗಡೆ ಬರ್ತಾ ಇರಬೇಕಾದ್ರೆ, ನಿಂತ್ಕೋ ಶಾರದಾ ಅಂತ ತಾತ ಹೇಳ್ತಾ ಇರ್ತಾರೆ, ಅವಳಿಗೂ ಸಹ ತುಂಬ ಭಯ ಆಗ್ತಿರುತ್ತೆ, ಯಾಕೆ ನಿಂತ್ಕೊ ಅಂತ ಅಂದ್ರಲ್ಲ ಅಂತ ಅನ್ಬೇಕಾದ್ರೆ, ಅಲ್ಲ ಏನು ಮಾಡಿದೆ ನಿನಗೆ ಅರ್ಥ ಆಗ್ತಿದೆಯಾ ಅಂತ ಅಂದಾಗ, ಏನದು ಅಂತ ಅನ್ಬೇಕಾದ್ರೆ, ಅಲ್ಲ ನಿಮ್ಮ ಅಪ್ಪನ ಸಾವಿಗೆ ಸಿದ್ದುನೇ ಕಾರಣ ಅಂತ ನೀನು ಇಷ್ಟು ದಿನ ಅಂದ್ಕೊಂಡಿದ್ದೆ, ಅದನ್ನು ನಮಗೆ ಯಾರಿಗೂ ಸಹ ಹೇಳಿಲ್ಲ, ಕೆಂಡನ ಮನಸ್ಸೊಳಗಡೆ ಇಟ್ಕೊಂಡು ಹಾಗೆ ನುಂಗ್ಕೊಂಡು ನಮಗೆಲ್ಲ ಎಷ್ಟು ಸಹಾಯ ಮಾಡಿದೆಯಾ, ಅದು ಹೇಗೆ ಸಾಧ್ಯ ಅಂತ ನಾನು ಕೇಳ್ತಾ ಇದ್ದೀನಿ ಅಂತ ತಾತ ಹೇಳ್ತಾ ಇರಬೇಕಾದ್ರೆ, ಏನು ಮಾತಾಡದೆ ಕಣ್ಣೀರು ಹಾಕ್ಕೊಂಡು ಹಾಗೆ ಶಾರದಾ ನಿಂತ್ಕೊಬಿಡ್ತಾಳೆ. ಮತ್ತು ವಿಮಲನು ಸಹ ಹೇಳ್ತಾ ಇದ್ದಾಳೆ, ಅಲ್ಲ ನನ್ನ ಮಗ ತಪ್ಪು ಮಾಡಿದ್ದಾನೆ ಅಂತ ನೀನು ಅಂದ್ಕೊಂಡಿದ್ಯಾ, ಆದರೂ ಸಹ ಅವನಿಗೆ ಎಷ್ಟು ಸಲ ನೀನು ಸಹಾಯ ಮಾಡಿದ್ಯಾ, ಇದೆಲ್ಲ ಯಾವ ರೀತಿ ನಿನಗೆ ಥ್ಯಾಂಕ್ಸ್ ಹೇಳಬೇಕು ಇದಕ್ಕೆಲ್ಲ ಅಂತ ನಮಗೆ ಗೊತ್ತಿಲ್ಲ ಅಂತ ಅವಳು ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ. ಮತ್ತು ವಿಮಲ ಹೇಳ್ತಾ ಇರ್ತಾಳೆ, ನಿನ್ನ ಜಾಗದಲ್ಲಿ ಬೇರೆಯವ್ರು ಯಾರು ಇದ್ದಿದ್ರೆ ಬೇರೆ ಥರನೇ ಆಗ್ತಾಯಿತ್ತು ಕಣಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ, ಈ ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ನಾನು ನನ್ನ ಮಗಳು ಅನಾಥವಾಗಿ ಎಲ್ಲೋ ಬಿದ್ದಿದ್ವಿ, ನಮ್ಮನ್ನು ಕರ್ಕೊಬಂದು ಈ ಮನೇಲಿ ಆಶ್ರಯ ಕೊಟ್ಟಿದ್ದೀರಾ, 3 ಹೊತ್ತು ಊಟ ಮಾಡೋಕ್ಕೆ ಊಟ ಕೊಟ್ಟಿದ್ದೀರಾ, ಪರಜನ ಪರಸ್ಥಳ ಎಲ್ಲೋ ಇರಬೇಕಿತ್ತು, ಆದರೆ ಆಶ್ರಯ ಕೊಟ್ಟಿದ್ದೀರಲ್ಲ ನೀವು, ಅದ್ರ ಜೊತೆಗೆ ಒಂದು ಕುಟುಂಬದ ಪ್ರೀತಿನೇ ನೀವು ನನಗೆ ಕೊಟ್ಟಿದ್ದೀರಾ, ಅಂಥದ್ರಲ್ಲಿ ನಾನು ನಮ್ಮ ಅಪ್ಪನ ಸಾವಿನ ವಿಚಾರನ ಹೇಗೆ ತಾತ ನಿಮಗೆಲ್ಲ ಹೇಳಿ ನೋವು ಕೊಡಲಿ ಅಂತ ಅದಕ್ಕೆ ಸುಮ್ಮನಾದೆ ಅಂತ ಹೇಳ್ತಾ ಇರ್ತಾಳೆ. ಇಷ್ಟು ದಿನ ಸಿದ್ದು ಸರ್ನ ನಾನು ತಪ್ಪಾಗಿ ತಿಳ್ಕೊಂಡೆ, ಆದರೆ ಇವತ್ತು ನನಗೆ ಅವ್ರದ್ದೇನು ತಪ್ಪಿಲ್ಲ ಅಂತ ಗೊತ್ತಾಯಿತು, ಆ ವಿಷಯ ಎಲ್ಲ ಯಾಕೆ ಇವಾಗ ಬಿಟ್ಬಿಡಿ ಅಂತ ಅನ್ಬೇಕಾದ್ರೆ, ಅದೆಲ್ಲ ನಾನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ ತಾತ. ಅವಾಗ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕ್ಷಮೆ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಾನು ನಿನ್ನನ್ನು ಕ್ಷಮಿಸಲ್ಲ, ನಾನು ಕ್ಷಮಿಸ್ಬೇಕು ಅಂದರೆ ನೀನೊಂದು ಏನಾದರೂ ನನ್ನ ನಿರ್ಧಾರನ ನೀನು ತಿಳ್ಕೊಳ್ಳೇಬೇಕು ಅಂತ ಅಂದಾಗ, ಅದೇನು ಹೇಳಿ ಅಂತ ಅಂದ್ಬಿಟ್ಟು ಶಾಕಾಗಿ ಶಾರದಾ ತಾತನ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.